ಚಾಮುಂಡಿ ಬೆಟ್ಟದಲ್ಲಿ ಚಿನ್ನದ ರಥ ಮಾಡಿಸಲು ಸರ್ಕಾರ ಈಗ ಮುಂದಾಗಿದೆ. ಸರ್ಕಾರದ ನಿರ್ಧಾರವನ್ನ ಧಾರ್ಮಿಕ ಚಿಂತಕ ಶೆಲ್ವಪಿಳ್ಳೈ ಅಯ್ಯಂಗಾರ್ ಸ್ವಾಗತ ಮಾಡಿದ್ದಾರೆ. ಚಾಮುಂಡೇಶ್ವರಿ 106 ಕೋಟಿ ಆದಾಯ ಬರುತ್ತಿರುವಂತಹ ದೇವಸ್ಥಾನ. ಅಂತಹ ದೇವಸ್ಥಾನದಲ್ಲಿ ಸ್ವರ್ಣ ರಥ ಇದ್ರೆ ದೇವಾಲಯಕ್ಕೂ ಕೂಡ ಒಳ್ಳೆಯದು, ಭಕ್ತರಿಗೂ ಕೂಡ ಖುಷಿ ಆಗುತ್ತೆ, ಇನ್ನು ದೇವಾಲಯಕ್ಕೂ ಆದಾಯ ಬರುತ್ತೆ ಅಂತ ಹೇಳಿದ್ದಾರೆ. ನಮ್ಮದು ಇದಕ್ಕೆ ಸ್ವಾಗತ ಇದೆ. ಈ ಒಂದು ವಿಚಾರಕ್ಕೆ ನಾವು ಸ್ವಾಗತವನ್ನು ಮಾಡ್ತೀವಿ. ಅದರಿಂದ ಯಾಕೆ ಅಂತಂದರೆ ಒಂದು ದೇವಿ, ನಾಡದೇವಿ ಮತ್ತು 106 ಕೋಟಿ ಆದಾಯಗಳು ಬರ್ತಾ ಇರುವಂತಹ ಒಂದು ದೇವಸ್ಥಾನ. ಆ ದೇವಸ್ಥಾನಕ್ಕೆ ಲಕ್ಷಾಂತರ ಮಂದಿ ಭೇಟಿ ಕೊಡ್ತಾರೆ. ಅಂತಹ ದೇವಸ್ಥಾನದಲ್ಲಿ ಒಂದು ಸ್ವರ್ಣ ರಥ ಇದ್ದರೆ ಯಾರಾದರೂ ಆಸೆ ಪಟ್ಟರೆ, ಉತ್ಸವಗಳನ್ನು ಮಾಡಿಸೋದಕ್ಕೆ, ರಥೋತ್ಸವವನ್ನು ಮಾಡಿಸೋದಕ್ಕೆ ಆಸೆ ಪಟ್ಟರೆ, ಅದರಲ್ಲಿ ಒಂದು ಚಿನ್ನದ ರಥದಲ್ಲಿ ಈ ಒಂದು ಏನು ಉತ್ಸವವನ್ನು ನಡೆಸಬಹುದು. ಆರ್ಜಿತ ರಥೋತ್ಸವ ಅಂತ ಕರೀತಾರೆ. ಅಂದರೆ ಭಕ್ತಾದಿಗಳು ಬೇಡಿಕೊಂಡು ಮಾಡುವಂತಹ ರಥೋತ್ಸವ. ಖಂಡಿತವಾಗಿಯೂ ಇನ್ನಷ್ಟು ದೇವಾಲಯಕ್ಕೂ ಒಳ್ಳೆಯದು ಮತ್ತು ಭಕ್ತರಿಗೂ ಸಂತೋಷ ಆಗುತ್ತೆ, ಆದಾಯವೂ ಕೂಡ ದೇವಾಲಯಕ್ಕೆ ಬರುತ್ತೆ. ಇದು ನಮ್ಮ ಅಭಿಪ್ರಾಯ. ಧಾರವಾಡದಲ್ಲಿ ಹಿಂದಿ ಭಾಷಾ ಹೇರಿಕೆ ವಿರುದ್ಧ ಹಿರಿಯ ಸಾಹಿತಿ ಡಾಕ್ಟರ್ ಚಂದ್ರಶೇಖರ ಕಂಬಾರ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಧರೆಗೆ ದೊಡ್ಡವರು ಕಾರ್ಯಕ್ರಮದಲ್ಲಿ ಕೇಂದ್ರದ ವಿರುದ್ಧ ಪರೋಕ್ಷವಾಗಿ ಮಾತನಾಡಿದರು. ಕನ್ನಡ ಬಳಸೋವರೆಗೂ ಕನ್ನಡಕ್ಕೆ ಏನು ಸಮಸ್ಯೆ ಇಲ್ಲ, ಆದರೆ ಹಠ ಹಿಡಿದು ಕನ್ನಡ ಮಾತನಾಡಬೇಕು, ಕನ್ನಡ ಮಾತನಾಡುವಾಗ ಸಿಗುವಷ್ಟು ಸಮಾಧಾನ ಬೇರೆ ಭಾಷೆ ಮಾತನಾಡಿದಾಗ ಸಿಗೋದಿಲ್ಲ. ಕನ್ನಡಕ್ಕೆ ಇರೋ ಸಾಮರ್ಥ್ಯ ಭಾರತದ ಅನೇಕ ಭಾಷೆಗಳಿಗೆಲ್ಲ. ಇನ್ನು ಕೇಂದ್ರದ 3 ಸಂಸ್ಥೆಗಳಿಗೆ ಅಧ್ಯಕ್ಷನಾದವನು ನಾನು. ಸಾಹಿತ್ಯ ಅಕಾಡೆಮಿ, ನಾಟಕ ಸಂಗೀತ ಅಕಾಡೆಮಿ ಹಾಗೂ NSDಗೆ ಅಧ್ಯಕ್ಷನಾಗಿದ್ದೆ. ಆಗ ನನಗೆ ಹಿಂದಿ ಮಾತನಾಡಬೇಕು ಅನಿಸಿಲ್ಲ, ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತನಾಡಿಲ್ಲ ಅಂತ ವಾಗ್ಬಾಣ ಬಿಟ್ಟರು. ನಮ್ಮ ಕನ್ನಡಕ್ಕೆ ಇರುವಷ್ಟು ಸಾಮರ್ಥ್ಯ ಬೇರೆ ಅನೇಕ ಭಾಷೆಗಳಲ್ಲಿ ಇಲ್ಲ. ತಿಳ್ಕೊಳ್ಳಿ ನೀವು. ಯಾಕಂದ್ರೆ ಕನ್ನಡ ಭಾಷೆಗೆ ಏನೇನು ಸಾಮರ್ಥ್ಯಗಳಿದ್ದಾವೆ ಅಂತ ಹೇಳ್ತಂದರೆ, ಅಕ್ಕಪಕ್ಕ ಭಾಷೆಗಳಿದ್ದಾವೆ. ತೆಲುಗು ಇದೆ, ತಮಿಳಿದೆ, ಇನ್ನೇನು ಇದ್ರೂ ಕೂಡ ಅವು ಇಲ್ಲಿದ್ದಾವೆ. ಆದರೆ ನಮ್ಮನ್ನು ಕಸ್ಕೊಂಡು ತಾವು ನಿಲ್ಲೋದಿಲ್ಲ ಆ ಭಾಷೆಗಳು. ಬೇರೆ ಯಾವ ಭಾಷೆ ನಮ್ಮ ಸಂಪರ್ಕಕ್ಕೆ ಬಂದು ನಮ್ಮನ್ನು ಆಳಬೇಕಂತ ಪ್ರಯತ್ನ ಮಾಡಿದರೂ ಕೂಡ ಇನ್ನೂ ತನಕ ಆಗಿಲ್ಲ. ಸರ್ಕಾರದವ್ರು ಏನೇನೋ ಮಾಡ್ತಾಯಿದ್ದಾರೆ. ಸರ್ಕಾರದವ್ರು ಏನು ಮಾಡಿದರೂ ಕೂಡ ಜನ ಬಿಡ್ತಾ ಇಲ್ಲ. ಕನ್ನಡದ ಜನ ಭಾಳ ದೊಡ್ಡವರು, ಸರ್ಕಾರಕ್ಕಿಂತ ದೊಡ್ಡವರು. ನಮ್ಮ ಭಾಷೆ ಬಹುಬೇಗ ಎಲ್ಲ ಭಾಷೆಗಳಿಗಿಂತ ಉತ್ತಮವಾಗ್ತದೆ. ನೋಡ್ತಾ ಇರಿ. ಏನಾಗಿದೆ, ಅವರೇನು ಬಂದು ನಮ್ಮ ಬಾಯಿ ಮುಚ್ಚೋದಿಲ್ಲ. ಯಾವ ಸರ್ಕಾರವೂ ಬಂದು ನಮ್ಮ ಭಾಷೆ ನಾವು ಮಾತಾಡ್ತೀವಿ. ಶಿಗ್ಗಾಂವಿ ಉಪಚುನಾವಣೆ ಕಾಂಗ್ರೆಸ್ ಗೆಲುವು ಹಿನ್ನೆಲೆ ಮಾಜಿ ಶಾಸಕ ಅಜಂಫೀರ್ ಖಾದ್ರಿಗೆ ಸಿಎಂ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತಕ್ಕೆ ಅಧ್ಯಕ್ಷರನ್ನಾಗಿ ನೇಮಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಬೈ ಎಲೆಕ್ಷನ್ನಲ್ಲಿ ಪಕ್ಷೇತರರಾಗಿ ಖಾದ್ರಿ ನಾಮಪತ್ರವನ್ನು ಸಲ್ಲಿಸಿದ್ರು. ಬಳಿಕ ಸಿದ್ದರಾಮಯ್ಯ ಹಾಗೆ ಜಮೀರ್ ಮನವೊಲಿಕೆಯಿಂದಾಗಿ ನಾಮಪತ್ರ ವಾಪಸ್ ತೆಗೆದುಕೊಂಡಿದ್ದಾರೆ. ಇದೀಗ ಕೊಟ್ಟ ಮಾತಿನಂತೆ ಸಿಎಂ ಸಿದ್ದರಾಮಯ್ಯ ಖಾದ್ರಿಗೆ ಎಸ್ಕಾಂ ಅಧ್ಯಕ್ಷ ಪಟ್ಟ ಕೊಟ್ಟಿದ್ದಾರೆ. ಶಿವಮೊಗ್ಗಕ್ಕೆ ಭೇಟಿ ನೀಡಿದ ಪೌರಾಡಳಿತ ಸಚಿವ ರಹೀಂ ಖಾನ್ BH ರಸ್ತೆಯಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ಕೊಟ್ಟಿದ್ದಾರೆ. ಕ್ಯಾಂಟೀನ್ನ ವ್ಯವಸ್ಥೆಯನ್ನ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಕ್ಯಾಂಟೀನ್ನಲ್ಲೇ ಸಚಿವರು ಊಟ ಸವಿಯೋಕೆ ಮುಂದಾದಾಗ ಅಧಿಕಾರಿಗಳು ಹೋಟೆಲ್ನಿಂದ ಊಟವನ್ನ ತರಿಸಿ ಬಡಿಸಿದ್ದಾರೆ. ಇಂದಿರಾ ಕ್ಯಾಂಟೀನ್ ಊಟ ಅಂತ ಹೇಳಿ ಊಟ ನೀಡಿರುವಂತಹ ಸಿಬ್ಬಂದಿ ಸಚಿವರನ್ನೇ ಯಾಮಾರಿಸಿದ್ದಾರೆ.
ಬಗ್ಗೆ ನಾನು ಈಗಿಲ್ಲ ಅವರಿಗೆ ನೋಟಿಸ್ ಮಾಡಿ ಸಸ್ಪೆಂಡ್ ಮಾಡಿ ಎಲ್ಲ ರೆಡಿ ಮಾಡಿಸಿದ್ದೀನಿ. ಅಧಿಕಾರಿಗಳು ಅದೇ ಪ್ಲಾನ್ ಮಾಡ್ತಾರೆ ನಿಮ್ಮ ಹತ್ರ ಮೆಚ್ಚಿನ ವ್ಯಕ್ತಪಡಿಸಲಿಕ್ಕೆ ಅದು ನಿಮ್ಮನ್ನೇ ಹೋಟೆಲಿಂದ ತರಿಸಿ ಪಾಪ ಇಲ್ಲಿದೆ ಅಂತ ಹೇಳಿ ನಂಬಿಸ್ಬಿಟ್ರು. ಒಂದು ಹೇಳಕ್ಕೆ ಒಂದು ಮೆಸೇಜ್ ಏನು ಹೋಗ್ಬಿಟ್ಟದೆ ಕಂಟಿನ್ಯೂಸ್ ಸ್ವಲ್ಪ ಸರಿಯಾಗಿಲ್ಲ ಅಂತ ಅದು ಇಲ್ಲ ಅಂತ ಸರ್ಪ್ರೈಸ್ ವಿಸಿಟ್ ಮಾಡಬೇಕು ಸರ್. ಕಾರವಾರ ಜಿಲ್ಲೆ ಬನವಾಸಿಯಲ್ಲಿ ಅರಣ್ಯ ಇಲಾಖೆ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದೆ. ಇನ್ನು ಬೆಳ್ಳನೆಕೆರೆ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಸಾಗವಾನಿ ಮರ ಕದ್ದಿರುವಂತೆ ಇಬ್ಬರನ್ನ ಅಧಿಕಾರಿಗಳು ಈಗ ಬಂಧಿಸಿದ್ದಾರೆ. ಆರ್ಎಫ್ಒ ಭವ್ಯ ನಾಯ್ಕ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಸಲಾಗಿದೆ. ಸುನೀಲ ಮಲ್ಲೇಶಪ್ಪ ಕುಪ್ಪಗಡ್ಡೆ, ಸದ್ದಾಂ ಹುಸೇನ್, ಅಬ್ದುಲ್ ಜಬ್ಬಾರ್ ಶೇಖ್ ಬಂಧಿತ ಆರೋಪಿಗಳು. ಇನ್ನು ಬಂಧಿತರ ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹ ಮಾಡಿರಲಾಗಿರುವಂತಹ ಲಕ್ಷಾಂತರ ರೂಪಾಯಿ ಮೌಲ್ಯದ 10 ಸಾಗವಾನಿ ನಾಟ ವಶಕ್ಕೆ ಪಡೆಯಲಾಗಿದೆ. ಇಂದಿನಿಂದ ದಾವಣಗೆರೆಯಲ್ಲಿ ಕ್ರಿಕೆಟ್ ಹಬ್ಬ ಆರಂಭ ಆಗಲಿದೆ. ಅಂತಾರಾಷ್ಟ್ರೀಯ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿ ನಡೆಯಲಿದ್ದು ಶ್ರೀಲಂಕಾ, ಮಹಾರಾಷ್ಟ್ರ, ಬೆಂಗಳೂರು, ಮಂಗಳೂರು ಸೇರಿದಂತೆ 50 ತಂಡಗಳು ಇದರಲ್ಲಿ ಭಾಗಿಯಾಗಲಿವೆ. ಶ್ರೀಮತಿ ಪಾರ್ವತಮ್ಮ ಶಾಮನೂರು ನೆನಪಿನಕ್ಕಾಗಿ 17ನೇ ವರ್ಷದ ಪಂದ್ಯಾವಳಿ ನಡೆಯಲಿದೆ. 750 ಆಟಗಾರರು ಟೂರ್ನಿಯಲ್ಲಿ ಭಾಗವಹಿಸಲಿದ್ದು ವಿಜೇತರಿಗೆ ಪ್ರಥಮ ಬಹುಮಾನ 5 ಲಕ್ಷ ಹಾಗೆ ದ್ವಿತೀಯ ಬಹುಮಾನ 2 ಲಕ್ಷ ರೂಪಾಯಿ ಘೋಷಣೆ ಮಾಡಲಾಗಿದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರಣಗಲ್ ಚಿತ್ರ ಭರ್ಜರಿ ಪ್ರದರ್ಶನ ಹಿನ್ನೆಲೆ ಶಿವಣ್ಣ ಹುಬ್ಬಳ್ಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಅಪ್ಸರ ಚಿತ್ರಮಂದಿರಕ್ಕೆ ಪತ್ನಿ ಗೀತಾ ಸಮೇತರಾಗಿ ಭೇಟಿ ನೀಡಿದರು. ಇನ್ನು ತೆರೆದ ವಾಹನದ ಮೇಲೆ ನಿಂತು ಅಭಿಮಾನಿಗಳಿಗೆ ಕೈ ಬೀಸಿದ್ದಾರೆ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.